ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಮಹಾಲಕ್ಷ್ಮೀದೇವಿಯ ಕೆಲವು ನಾಮಗಳ ಅರ್ಥಗಳನ್ನು ಚಿಂತನೆ ಮಾಡಿದ್ದೇವೆ. ಲಕ್ಷ್ಮೀ ಅನ್ನುವ ಒಂದು ಪ್ರಸಿದ್ಧವಾದ ನಾಮ, ಹರಿಣಿ, ರಜತಸ್ರಕ್, ಸುವರ್ಣಸ್ರಕ್, ಚಂದ್ರ ಇತ್ಯಾದಿ ಶಬ್ದಗಳ ಅರ್ಥವನ್ನು ತಿಳಿದಿದ್ದೇವೆ. ಪ್ರಧಾನವಾದ ಹೆಸರು ಲಕ್ಷ್ಮೀ. ಲಕ್ಷ್ಮೀದೇವಿಯನ್ನು ಲಕ್ಷ್ಮೀ ಎಂಬುದಾಗಿ ಕರೆಯುವುದರ ಹಿನ್ನೆಲೆ ಏನು ಅಂತ ಲಕ್ಷ್ಮೀ ತಂತ್ರದಲ್ಲಿ ಮಹಾಲಕ್ಷ್ಮೀದೇವಿ ಸ್ವಯಂ ತಾನು ತಿಳಿಸಿಕೊಡ್ತಾಳೆ. ನಾವು ನಮಗೆ ಇಷ್ಟ ಬಂದಂತೆ ಕರ್ಮಗಳನ್ನು ಮಾಡುತ್ತೇವೆ. ಶುಭಾಶುಭ ಕರ್ಮಗಳನ್ನು ಮಾಡುತ್ತೇವೆ. ಅದನ್ನು ನೋಡುವುದಕ್ಕೆ ಯಾರಿದ್ದಾರೆ ಅಂತ ಒಂದು ಕೊರಗು. ಅಶುಭ ಕರ್ಮಗಳನ್ನು ಮಾಡುತ್ತೇವೆ, ಯಾರೂ ನೋಡುವವರಿಲ್ಲ, ಆದ್ದರಿಂದ ಏನು ಮಾಡಿದರೂ ನಡೆಯುತ್ತೆ ಎನ್ನುವಂತಹ ಒಂದು ಮಂಡು ಧೈರ್ಯ. ಇದೆರಡಕ್ಕೂ ಉತ್ತರ ಕೊಡುವುದಕ್ಕೆ ಲಕ್ಷ್ಮಿ ಹೇಳ್ತಾಳೆ, ಸಾಕ್ಷಿಣಿ ಸರ್ವಭೂತಾನಾಂ ಲಕ್ಷಯಾಮಿ ಶುಭಾಶುಭಂ. ಲಕ್ಷ್ಮೀ ಅಂತ ಯಾಕೆ ನನ್ನನ್ನು ಕರೀತಾರೆ ಅಂದರೆ, ನಾನು ಎಲ್ಲ ಜೀವರಾಶಿಗಳು ಮಾಡುವ ಶುಭ ಕರ್ಮಗಳು ಹಾಗೂ ಅಶುಭ ಕರ್ಮಗಳು ಎರಡನ್ನೂ ಚೆನ್ನಾಗಿ ಗಮನಿಸ್ತೇನೆ, ಲಕ್ಷ್ಯ ಕೊಟ್ಟು ನೋಡುತ್ತೇನೆ. ಸಾಕ್ಷಿಯಾಗಿ ನಾನು ನಿಂತಿದ್ದೇನೆ. ಆದ್ದರಿಂದಲೇ ಎಲ್ಲರ ಶುಭಾಶುಭ ಕರ್ಮಗಳನ್ನು ಲಕ್ಷ್ಯ ಕೊಟ್ಟು ನೋಡುವವಳು ಅನ್ನೋದಕ್ಕೆ ನನಗೆ ಲಕ್ಷ್ಮೀ ಅಂತ ಕರೀತಾರೆ ಅಂತ ಲಕ್ಷ್ಮೀದೇವಿ ಹೇಳಿಕೊಳ್ತಾಳೆ. ಅಂದರೆ ಎರಡೂ ಸಮಸ್ಯೆಗಳಿಗೂ ಉತ್ತರ. ಒಂದು, ನಾವೇನೇನೋ ಪುಣ್ಯಕರ್ಮಗಳನ್ನು ಮಾಡ್ತೀವಿ, ಯಾರು ನೋಡುವವರು ಅಂತ ಅನೇಕ ಸಾಕ್ಷಿಗಳನ್ನು ಹೇಳಿದ್ದಾರೆ. ಸೂರ್ಯ, ಚಂದ್ರ ಇತ್ಯಾದಿಗಳನ್ನು ಭಾಗವತದ ಮಾತಿನಲ್ಲಿ ನಾವು ಕಾಣುತ್ತೇವೆ. ಷಷ್ಠ ಸ್ಕಂದದಲ್ಲಿ ಸಾಕ್ಷಿಗಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವರೆಲ್ಲರಿಗಿಂತಲೂ ಮುಖ್ಯ ಸಾಕ್ಷಿಣಿ ಯಾರು ಅಂದರೆ ಮಹಾಲಕ್ಷ್ಮೀದೇವಿ. ಆ ಸೂರ್ಯಚಂದ್ರಾದಿಗಳೆಲ್ಲ ಸಾಕ್ಷಿಗಳಾಗಿದ್ದರೂ ಕೂಡ ಅವರೆಲ್ಲ ಲಕ್ಷ್ಮೀದೇವಿಗೆ ರಿಪೋರ್ಟ್ ಮಾಡಬೇಕು. ದೇವರಿಗೆ ನೇರವಾಗಿ ನಮ್ಮ ಶುಭಾಶುಭ ಕರ್ಮಗಳನ್ನು ರಿಪೋರ್ಟ್ ಮಾಡುವ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಸಾಕ್ಷಿಣಿಯಾದವಳು ಅಂದರೆ ಮಹಾಲಕ್ಷ್ಮಿ. ಆದ್ದರಿಂದ ಅವಳಿಗೆ ಲಕ್ಷ್ಮಿ ಅಂತ. ನಾವೇನು ಭಯಪಡಬೇಕಾಗಿಲ್ಲ. ಏಕಾಂತದಲ್ಲಿ ನಾವು, ಏಕಾಂತ ಅಂದರೆ ಜನರಿಗೆ ತೋರುವಂತೆ ಅಲ್ಲ, ದೇಹದಿಂದಲೂ ನಾವೇನು ಕೆಲಸ ಮಾಡಿರಬೇಕಾಗಿಲ್ಲ. ಮನಸ್ಸಿನಲ್ಲಿಯೇ ದೇವರ ಸ್ಮರಣೆ ಮಾಡಿದರೂ
ಮನಸ್ಸಿಗೆ ಅಭಿಮಾನಿನಿಯಾಗಿ ಮನಸ್ಸಿನೊಳಗೇ ಇದ್ದ ಲಕ್ಷ್ಮಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡುತ್ತಾಳೆ. ಈ ಭಕ್ತ ಇಂತಹ ಕರ್ಮ ಮಾಡಿದ್ದಾನೆ, ನೀನು ಉದ್ಧಾರ ಮಾಡಬೇಕು ಅಂತ. ವಚನದಿಂದ ಮಾಡಿದರೂ ಸರಿ, ದೇಹದಿಂದ ಮಾಡಿದರೂ ಸರಿ, ಎಲ್ಲ ಶುಭ ಕರ್ಮಗಳನ್ನೂ ಪರಮಾತ್ಮನಿಗೆ ತಿಳಿಸ್ತಾಳೆ. ಅಶುಭ ಕರ್ಮಗಳೇನಾದರೂ ಮಾಡಿದರೆ ಅದನ್ನೂ ಭಗವಂತನಿಗೆ ತಿಳಿಸ್ತಾಳೆ. ಸಾಕ್ಷಿಣಿ ಸರ್ವಭೂತಾನಾಂ ಲಕ್ಷಯಾಮಿ ಶುಭಾಶುಭಂ. ಆದ್ದರಿಂದ ಲಕ್ಷ್ಮೀಶ್ಚಾಸ್ಮಿ ಹರೇರ್ ನಿತ್ಯಂ ಲಕ್ಷ್ಯಂ ಸರ್ವಮಿತೇರಹಂ. ಇನ್ನೊಂದು ಕಾರಣವನ್ನು ಹೇಳ್ತಾಳೆ. ಯಾವುದೇ ಜ್ಞಾನ ಬಂದರೂ ಆ ಜ್ಞಾನಕ್ಕೆ ಲಕ್ಷ್ಯಳಾದವಳು ನಾನು ಅಂತ, ಅದಕ್ಕೆ ವಿಷಯಳಾದವಳು ನಾನು ಅಂತ. ಇದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಇದು ಮೈಕು ಅಂತ ನಾನು ತಿಳಿತೇನೆ, ಲಕ್ಷ್ಮೀದೇವಿಯನ್ನು ತಿಳಿದ ಹಾಗೇನು ಆಗೋದಿಲ್ಲ. ಇದು ಪುಸ್ತಕ ಅಂತ ತಿಳಿತೇನೆ. ಇವರೆಲ್ಲ ಜನ ಇಲ್ಲಿ ಕುಳಿತಿದ್ದಾರೆ, ಕಾರ್ಯಕ್ರಮ ನಡೀತಾ ಇದೆ. ಓ, ಇಷ್ಟು ಹೊತ್ತು ಲಕ್ಷ್ಮೀದೇವಿಯ ಅರ್ಚನೆಯನ್ನು ಇಲ್ಲಿ ಮಾಡಿದರು, ಲಕ್ಷ್ಮೀದೇವಿಯ ಅರ್ಚನೆಯನ್ನು ಮಾಡಿದರು ಅಂತ ನಾನು ತಿಳ್ಕೊಂಡ್ರೆ ಆ ತಿಳುವಳಿಕೆಯಲ್ಲಿ ಲಕ್ಷ್ಮೀದೇವಿ ವಿಷಯಳಾಗಿದ್ದಾಳೆ, ಅದು ಸರಿ. ಆದರೆ ಇನ್ನಿತರ ಜನರನ್ನು ನೋಡಿದಾಗ, ಕಲ್ಲು ಮಣ್ಣುಗಳು, ಮನೆ ಕಂಬ ಕಬ್ಬಿಣ ನೋಡಿದರೆ ಲಕ್ಷ್ಮೀದೇವಿ ವಿಷಯಳಾಗಿದ್ದಾಳೆ ಅಂತ ಹೇಗೆ ಹೇಳೋದು? ನೋಡಿ, ಲಕ್ಷ್ಮೀ ಅಂತ ಅಂದರೆ ಶ್ರೀಮದಾಚಾರ್ಯರು ತೋರಿಸುವ ಏನು ನಿರುಕ್ತಿಗಳು ನಿರ್ವಚನಗಳಿರ್ತದೆ ಅದೆಲ್ಲ ಎಷ್ಟು ಪ್ರಾಮಾಣಿಕ ಅಂತ ನಮಗೆ ಗೊತ್ತಾಗುತ್ತೆ. ತಂತ್ರಗ್ರಂಥಗಳಲ್ಲಿ ಹೇಗೆ ಶಬ್ದಗಳ ನಿರ್ವಚನ ಮಾಡುತ್ತಾರೆ. ಲಕ್ಷ್ಮೀ ಅಂದರೆ ಎಲ್ಲ ಮಾ ಜ್ಞಾನದೊಳಗೆ ಇವಳು ಲಕ್ಷಳಾಗಿದ್ದಾಳೆ, ಆದ್ದರಿಂದ ಲಕ್ಷ್ಮೀ ಅಂತ. ಆ ಲಕ್ಷ ಮತ್ತು ಮಾ ಎರಡೂ ಧಾತುಗಳನ್ನಿಟ್ಟುಕೊಂಡು ಎಲ್ಲ ಮಾ ಜ್ಞಾನಗಳಿಗೆ ಇವಳು ಲಕ್ಷಳು, ವಿಷಯಳು, ಗೋಚರಳು ಅನ್ನುವುದಕ್ಕಾಗಿ ಲಕ್ಷ್ಮೀ ಅಂತ. ಆದರೆ ಹಾಗೆ ಅನುಭವ ಇಲ್ವಲ್ಲ. ಒಂದು ಅರ್ಥ ಮಾಡಿಕೊಳ್ಳಿ, ಶಾಸ್ತ್ರದಲ್ಲಿ ಒಂದು ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ಹಾಗೆ ನೋಡಿದರೆ, ನೀವೆಲ್ಲ ನಮ್ಮ ಕಡೆ ನೋಡ್ತಾ ಇದ್ದೀರಲ್ಲ, ಇಲ್ಲ, ನಾವು ನಿಮಗೆ ಕಾಣಿಸೋದೇ ಇಲ್ಲ. ಜೀವ, ನಾನು ಅಂದರೆ ಯಾರು? ಜೀವ. ಎಲ್ಲಿದೆ? ಒಳಗಿದೆ. ಜೀವಸ್ವರೂಪ ಅದು ಕಾಣೋದೇ ಇಲ್ಲ. ನೀವು ನನಗೆ ಕಾಣ್ತಾ ಇಲ್ಲ, ಯಾರ ಜೀವಸ್ವರೂಪವೂ ನನಗೆ ಕಾಣಿಸ್ತಾ ಇಲ್ಲ. ನಿಮಗೆ ಸಾಕ್ಷಿಗೋಚರ ಅದು ಅಹಂ ಅಂತ, ನಿಮಗೆ ನಿಮ್ಮ ಜೀವಸ್ವರೂಪ ಸಾಕ್ಷಿಗೆ ಗೋಚರವಾಗತ್ತೆ. ನಿಮ್ಮ ಕಣ್ಣಿಗೂ ಕಾಣಲ್ಲ ಅದು, ನಮ್ಮ ಕಣ್ಣಿಗಂತೂ ಕಾಣೋದೇ ಇಲ್ಲ. ಹಾಗಾದರೆ ನೀವು ನಮಗೆ ಕಂಡಿಲ್ಲ, ನಾವು ನಿಮಗೆ ಕಂಡಿಲ್ಲ. ಓ, ನಾವು ನೋಡ್ತಾ ಇದ್ದೇವೆ ಸ್ವಾಮಿಗಳನ್ನು ಅಂತ ನಿಮಗನಿಸ್ತಾ ಇದೆ, ನಿಮ್ಮನ್ನು ನೋಡೇನೇ ಪ್ರವಚನ ಹೇಳ್ತಾ ಇದ್ದೇನೆ ಅಂತ ನನಗನ್ನಿಸ್ತಾ ಇದೆ. ಏನಿದರ ಅರ್ಥ? ಹಾಗಾದರೆ ನನ್ನ ಸ್ವರೂಪವನ್ನು, ಜೀವಸ್ವರೂಪವನ್ನು ನೀವು ನೋಡದಿದ್ದರೂ ಈ ಶರೀರವನ್ನು ನೋಡಿದರೆ ನಮ್ಮನ್ನು ನೋಡಿದ್ದೇವೆ ಅಂತ ನೀವು ಅಂದ್ಕೊಳ್ತೀರಾ. ಹಾಗೆ ವ್ಯವಹಾರ ಉಂಟು. ನಿಮ್ಮೆಲ್ಲರ ಶರೀರವನ್ನು ನಾವು ನೋಡ್ತಾ ಇರೋದರಿಂದ ನಿಮ್ಮನ್ನು ನೋಡ್ತಾ ಇದ್ದೇವೆ ಅಂತ ನಾವು ಅಂದ್ಕೊಳ್ತೇವೆ. ಹೀಗೇನೆ ಇಡೀ ಪ್ರಪಂಚ. ದೇವರು, ಯೋಗಿಗಳು ಅವರು ಎಲ್ಲವನ್ನೂ ನೋಡ್ತಾರೆ, ಜೀವಸ್ವರೂಪವನ್ನು ಕಾಣಬಹುದು. ಆದರೆ ನಮ್ಮಂಥವರ ಗತಿ ಏನು? ಶರೀರವನ್ನು ಮಾತ್ರ ನೋಡೋದು ಅಲ್ವಾ? ಹಾಗಾದರೆ ಒಬ್ಬ ಜೀವನ ಶರೀರವನ್ನು ನೋಡಿದರೆ ಅವನನ್ನು ನೋಡಿದ್ದೇವೆ ಅಂತ ಅಂತೇವೋ ಇಲ್ವೋ? ಹಾಗೆ ಈಗ ಒಂದರ್ಥದಲ್ಲಿ ನಾವು ವಾಯುದೇವರನ್ನು ಅನುಭವಿಸಿದಂತೆ, ವಾಯುದೇವರನ್ನು ಅನುಭವಿಸೋದು ಅಂದರೆ ಆ ವಾಯುದೇವರಿಂದ ಅಭಿಮನ್ಯಮಾನವಾದ, ವಾಯುದೇವರ ನಿಯಂತ್ರಣಕ್ಕೆ ಒಳಪಟ್ಟ ಅವರ ಶರೀರದಂತೆ ಇರುವ ಈ ವಾಯುವಿನ ಸ್ಪರ್ಶ ನಮಗಾದರೆ ವಾಯುದೇವರ ಸ್ಪರ್ಶ ಆದಂತೆ. ಜಲತತ್ವಕ್ಕೆ ಅಭಿಮಾನಿ ದೇವತೆಗಳು ವರುಣದೇವರು. ನಾವು ನೀರು ಮುಟ್ಟಿದರೆ, ನೀರನ್ನು ನೋಡಿದರೆ ವರುಣದೇವರನ್ನು ನೋಡಿದಂತೆ. ಯಾಕೆ? ವರುಣದೇವರು ಆ ಜಲತತ್ವಕ್ಕೆ ಅಭಿಮಾನಿಗಳು. ಅವರಿಂದ ಅಭಿಮನ್ಯಮಾನವಾದ ಜಲತತ್ವ ಅಂದರೆ ಅದು ವರುಣದೇವರ ಶರೀರ ಇದ್ದಂತೆ. ವರುಣದೇವರ ಶರೀರವನ್ನು ನಾವು ನೋಡಿದರೆ ವರುಣದೇವರನ್ನು ನೋಡಿದ ಹಾಗೆ. ನಿಜವಾದ ವರುಣದೇವರ ದರ್ಶನ ನಮಗಾಗಲಿಲ್ಲ, ಸತ್ಯ. ಅವರ ಸ್ವರೂಪದ ದರ್ಶನವಾಗದಿದ್ದರೂ ಅವರ ಶರೀರದ ದರ್ಶನ. ಇದು ಅವರ ಶರೀರ ಅಲ್ವಲ್ಲ. ಅವರವರು ನಿಯಂತ್ರಣ ಮಾಡುವ ತತ್ವಗಳು ಅವರ ಶರೀರ ಇದ್ದಂತೆ ಅಂತ ಹೇಳಿದ್ದಾರೆ. ಹಾಗಾಗಿ
ಇನ್ನು ಲಕ್ಷ್ಮೀದೇವಿಯ ಬಗ್ಗೆ ಹಾಗೆ ವಿಚಾರ ಮಾಡಿದರೆ ಅವಳು ಸರ್ವಾಭಿಮಾನಿನಿ. ಲಕ್ಷ್ಮೀದೇವಿ ಇಂತಹ ತತ್ವಕ್ಕೆ ಅಭಿಮಾನಿನಿ ಅಂದರೆ ನಿಯಾಮಕಳಲ್ಲ ಅಂತಿಲ್ಲ. ಜಗತ್ತಿನೊಳಗಿರುವ ಎಲ್ಲ ತತ್ವಗಳಿಗೂ ಅವಳು ಅಭಿಮಾನಿನಿ, ಎಲ್ಲ ಜೀವರಿಗೂ ಅಭಿಮಾನಿನಿ. ದೇವರೊಬ್ಬರನ್ನು ಬಿಟ್ಟರೆ ಪ್ರಪಂಚದೊಳಗಿನ ಇನ್ನೆಲ್ಲ ಚೇತನರಿಗೂ ಅಚೇತನರಿಗೂ ನಿಯಾಮಕಳಾದವಳು ಮಹಾಲಕ್ಷ್ಮಿ. ಹಾಗಾದರೆ ಎಲ್ಲದಕ್ಕೂ ಅವಳು ಅಭಿಮಾನಿನಿ. ಯಾವುದೆಲ್ಲದಕ್ಕೆ ಅವಳು ಅಭಿಮಾನಿನಿಯಾಗಿದ್ದಾಳೆ ಅದೆಲ್ಲವೂ ಅವಳ ಶರೀರ ಇದ್ದಂತೆ. ಶರೀರವೇ ಅಂತಲ್ಲ, ಅವಳಿಗೂ ಸಚ್ಚಿದಾನಂದಾತ್ಮಕ ಶರೀರವೇ ಇದ್ದದ್ದು. ಅವಳ ಶರೀರ ಇದ್ದಂತೆ. ಅವಳ ಶರೀರ ಇದ್ದಂತೆ ಅಂತಾದ ಮೇಲೆ ನಾವು ಯಾವುದನ್ನು ನೋಡಿದರೂ ಕೂಡ ಲಕ್ಷ್ಮೀದೇವಿಯನ್ನು ನೋಡಿದ ಹಾಗೇನೇ ಆಗತ್ತೆ. ಈ ಅರ್ಥದಲ್ಲಿ ಲಕ್ಷ್ಯಂ ಸರ್ವಮಿತೇರಹಂ. ಯಾವುದೇ ಜ್ಞಾನ ತೆಗೆದುಕೊಂಡರೂ ಆ ಜ್ಞಾನದಲ್ಲಿ ಯಾವ ವಸ್ತು ವಿಷಯವಾದರೂ ಕೇರ್ ಆಫ್ ಲಕ್ಷ್ಮಿ ಅಷ್ಟೇ. ಆ ಎಲ್ಲ ವಸ್ತುಗಳು ಲಕ್ಷ್ಮೀದೇವಿಯ ಅಧೀನ ಆದದ್ದರಿಂದ ನಮಗೆ ಲಕ್ಷ್ಮೀದೇವಿಯ ಸ್ಮರಣೆ ಬರಲೇಬೇಕು. ಶಾಸ್ತ್ರಜ್ಞರಿಗೆ ಮೈಕ್ ನೋಡಿದರೆ ಲಕ್ಷ್ಮೀದೇವಿಯ ನಿಯಂತ್ರಣಕ್ಕೆ ಒಳಪಟ್ಟ ಮೈಕಿದು, ಅವಳ ನಿಯಂತ್ರಣಕ್ಕೆ ಒಳಪಟ್ಟ ಪುಸ್ತಕ. ಯಾವುದನ್ನು ನೋಡಿದರೂ ಅದು ಲಕ್ಷ್ಮಿಯ ಶರೀರ ಇದ್ದಂತೆ ಅವಳ ಅಧೀನವಾದ ವಸ್ತು. ಅಂದ ಕಾರಣಕ್ಕೆ ಆ ಲಕ್ಷ್ಮೀದೇವಿಯ ದರ್ಶನ, ಅವಳ ಚಿಂತನ ನಮಗೆ ಬರುವುದಕ್ಕೆ ಸಾಧನವಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಲಕ್ಷ್ಮೀ ನೋಡಿ. ನಾವು ಲಕ್ಷ್ಮೀ 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 ಅಂತ ದಿವಸ ಬಳಸ್ತೇವೆ. ಶಬ್ದಗಳಲ್ಲಿ ಎಷ್ಟು ಅರ್ಥಗಳು ಅಡಗಿವೆ ಅಂತ. ದುಡ್ಡು ನೋಡಿದರೆ ಆ ಕಡೆ ಈ ಕಡೆ ಇಡಬೇಡಪ್ಪ, ಅದು ಲಕ್ಷ್ಮಿ ಅಂತಾರೆ. ಅದು ಅಷ್ಟೇ ಲಕ್ಷ್ಮಿ ಅಲ್ಲ, ಎಲ್ಲನೂ ಲಕ್ಷ್ಮಿ. ಅದರೊಳಗೂ ವಿಶೇಷವಾಗಿ ಗ್ರಂಥಗಳು ಲಕ್ಷ್ಮಿ, ದೇವರಿಗೆ ಉಪಯೋಗಿಸುವ ಪದಾರ್ಥಗಳು ಲಕ್ಷ್ಮಿ. ಹಿರಿಯರು ಹೇಳ್ತಾರೆ, ಕೆಲವರಿಗೆಲ್ಲ ಆಟ ಆಡಿ ಫುಟ್ಬಾಲ್ ಆಡಿ ಬಹಳ ಅಭ್ಯಾಸ ಇರ್ತದೆ. ದೇವರ ಮನೆಯಲ್ಲಿ ಬಂದರು ಅಂದರೆ ಶುರುವಾಗತ್ತೆ. ಈಚೆ ಇದ್ದ ತಂಬಿಗೆ ಜೋರಾಗಿ ಕಾಲಿನಿಂದ ಒದ್ದು ಬಿಡೋದು, ಪದಾರ್ಥಗಳನ್ನು ಹಾಗೆಲ್ಲ ಮಾಡಬಾರ್ದು. ದೇವರ ಶಾಲಿಗ್ರಾಮ ಪ್ರತಿಮೆಗಳಿಗೆ ಮಾತ್ರ ನಾವು ಗೌರವ ಕೊಡೋದು. ಇವೆಲ್ಲ ಏನು ಪಾತ್ರೆಗಳು, ಉಪಯೋಗಿಸುವ ಪಾತ್ರೆಗಳು ಅಂತ ಹಾಗೆ ಅನ್ಕೊಳ್ಬಾರ್ದು. ಅಲ್ಲಿ ಎಲ್ಲ ಕಡೆಗೂ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದೆ, ಅದು ಪವಿತ್ರ. ಹಾಗೆಲ್ಲ ಕಾಲಿನಿಂದ ಒದೆಯೋದು ಅದು ಮಾಡಬಾರ್ದು. ಹಿರಿಯರು ಹೇಳ್ತಾರೆ, ಹಾಗೆ ಮಾಡಿದರೆ ಬೈತಾರೆ. ಅದೆಲ್ಲ ಲಕ್ಷ್ಮಿ ಹಾಗೆ ಮಾಡಬೇಡ ಅಂತಾರೆ. ಯಾಕೆ? ವಿಶೇಷ ಸನ್ನಿಧಾನ ಅಂತ. ಹಾಗೆ ನೋಡಿದರೆ ಇಡೀ ವಿಶ್ವದಲ್ಲಿಯೇ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಎನ್ನುವ ದೃಷ್ಟಿಯಲ್ಲಿ ಅವಳನ್ನು ಲಕ್ಷ್ಮೀ ಅಂತ ಕರೀತಾರೆ. ಬಹಳ ಅರ್ಥಗಳಿವೆ, ಎಲ್ಲವನ್ನು ನಾನು ಹೇಳ್ತಾ ಇಲ್ಲ, ಒಂದೋ ಎರಡೋ ಹೇಳ್ತೇನೆ. ಲಕ್ಷಮಿ ಅಂತಿದೆಯಲ್ಲ, ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾಳೆ ಲಕ್ಷ್ಮೀ ಅಂತಂತಾರಲ್ಲ, ಲಕ್ಷ ಕೊಟ್ಟು ಕೇಳಿ 3 ಅಕ್ಷರಗಳಿವೆಯಲ್ಲ ಲ. ಪ್ರಳಯ ಕಾಲದಲ್ಲಿಯೂ ಈ ಜಡ ಪ್ರಕೃತಿಗೆ ಪ್ರೇರಕಳಾಗಿ ನಾನಿರ್ತೇನೆ, ಆದ್ದರಿಂದ ನನಗೆಲ್ಲ. ಕ್ಷಿ ನಿವಾಸಗತ್ಯೋಹೋ ಅಂತ ಧಾತು ಇದೆ, ಅದರಿಂದ ಬಂದದ್ದು ಕ್ಷ. ಅಂದರೆ ನಿವಾಸ ಕಾಲದಲ್ಲಿ, ಸ್ಥಿತಿಕಾಲದಲ್ಲಿಯೂ ಪ್ರಪಂಚಕ್ಕೆ ಪ್ರಕೃತಿಗೆ ನಾನು ಪ್ರೇರಕಳಾಗಿದ್ದೇನೆ, ಆದ್ದರಿಂದ ಕ್ಷ. ಮೀ ಅಂದರೆ ನಿರ್ಮಾಣ ಕಾಲದಲ್ಲಿ, ಸೃಷ್ಟಿಕಾಲದಲ್ಲಿಯೂ ಪ್ರೇರಕಳಾಗಿ ನಾನಿದ್ದೆ, ಆದ್ದರಿಂದ ಮೀ. ಈ ರೀತಿ ಲಕ್ಷ್ಮೀದೇವಿ ತನ್ನ ಬಗ್ಗೆ ತಾನು ತಿಳಿಸಿಕೊಡ್ತಾಳೆ. ಲಯೇ ನಿವಾಸೇ ನಿರ್ಮಾಣೇ ಪ್ರೇರಣೀ ಪ್ರಕೃತೇರಹಂ. ಲಯಕಾಲದಲ್ಲಿ, ನಿವಾಸ ಕಾಲದಲ್ಲಿ, ನಿರ್ಮಾಣ ಕಾಲದಲ್ಲಿ ಯಾವಾಗಲೂ ಪ್ರಕೃತಿಗೆ ನಿಯಾಮಕಳಾಗಿ ಪ್ರೇರಕಳಾಗಿ ಭಗವಂತನ ಅಧೀನವಾಗಿ ನಾನು ಪ್ರೇರಣೆ ಮಾಡ್ತೇನೆ ಎನ್ನುವುದಕ್ಕೆ ಲಕ್ಷ್ಮೀ ಎಂಬುದಾಗಿ ನನ್ನನ್ನು ಕರೀತಾರೆ. ಎಂತಹ ಅದ್ಭುತವಾದ ಆ ಮಹಾಲಕ್ಷ್ಮೀ ದೇವಿಯ ಮಹಿಮೆ ಇದೆ. ಕೇವಲ ಕ್ಷ ಅಷ್ಟೇ ಶಬ್ದದ ಅರ್ಥ ಹೇಳ್ತಾಳೆ. ಕ್ಷಿಪಾಮಿ ಕ್ಷಪಯಾಮ್ಯೇಕ ಕ್ಷಿಣೋಮಿ ದುರಿತಂ ಸತಾಂ ಕ್ಷಮೇ ಕ್ಷಮಾಹಿ ಭೂತಾನಾಂ ಮಿಮೇ ಮನ್ಯೇ ಚ ಮಾಮಿ ಚ. ಏನೋ ಓದಿ ಒಟ್ಟು ಅರ್ಥ ಹೇಳ್ತಾ ಹೋಗ್ಬಾರ್ದು. ಹಾಗೆ ಮಾಮಿ ಚ ನೋಣ, ಎಲ್ಲರಿಗೂ ಮಾಮಿ ಆಗೀನಿ ಅಂತ. ಆ ಮಾಮಿ ಅಲ್ಲ, ಅದು ಎಲ್ಲವನ್ನ ತಿಳಿತೇನೆ ಅಂತ ಅರ್ಥ, ಕ್ರಿಯಾಪದ. ಕ್ಷಿಪಾಮಿ ಎಲ್ಲಿ ಬೇಕಲ್ಲಿ
ಅವರವರ ಕರ್ಮಗಳಿಗೆ ತಕ್ಕಂತೆ ಆ ಫಲಗಳನ್ನು ನಾನು ಎಸೀತೇನೆ. ಅವರವರಿಗೆ ಆ ವಸ್ತುಗಳನ್ನು ನಾನು ಅವರವರಿದ್ದಲ್ಲಿಗೆ ಕೊಡ್ತೇನೆ. ಅಥವಾ ಅವರು ತಪ್ಪು ಮಾಡಿದರೆ, ಪುಣ್ಯ ಇಲ್ಲದೆ ಇದ್ದರೆ ಕ್ಷಿಪಾಮಿ, ಅವರ ಹತ್ರ ಇದ್ದದ್ದನ್ನು ತೆಗೆದುಕೊಂಡು ಬೇರೆ ಕಡೆಗೆ ಎಸೆದು ಬಿಡ್ತೇನೆ. ಕ್ಷಪಯಾಮಿ, ಅವರು ಸತ್ಕರ್ಮಗಳನ್ನು ಮಾಡಿದರೆ ಪಾಪಗಳನ್ನು ನಾಶ ಮಾಡ್ತೇನೆ. ಪಾಪಕರ್ಮಗಳನ್ನೇ ಮಾಡಿದರೆ ಅವರ ಪುಣ್ಯಗಳನ್ನು ನಾಶ ಮಾಡ್ತೇನೆ. ಕ್ಷಪಯಾಮಿ, ಆದ್ದರಿಂದಲೂ ಕ್ಷ ಅಂತಾರೆ. ಕ್ಷಿಣಾಮಿ ದುರಿತಂ ಸತಾಂ, ಪಾಪಗಳನ್ನು ನಾಶ ಮಾಡ್ತೇನೆ. ಎಷ್ಟೋ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದರೆ ತಾಯಿಯಾಗಿ ಕ್ಷಮಾ ಮಾಡ್ತೇನೆ, ಆದ್ದರಿಂದಲೂ ನನಗೆ ಕ್ಷ ಅಂತಾರೆ. ಕ್ಷಮೆ ಕ್ಷಮಾಹಿ ಭೂತಾನಾಂ, ಅವರವರಿಗೆ ಯೋಗ್ಯವಾದ ಮಾನ್ಯತೆಯನ್ನು ಕೊಡ್ತೇನೆ. ಅವರೆಲ್ಲ ಮಾಡಿದ್ದನ್ನು ನಾನು ತಿಳಿತೇನೆ, ಅವರಿಗೆ ಬೇಕಾದದ್ದನ್ನೆಲ್ಲ ನಿರ್ಮಾಣ ಮಾಡಿಕೊಡ್ತೇನೆ. ಆದ್ದರಿಂದ ಮೀ ಅಂತಾರೆ. ಮಿಮೇ ಮನ್ಯೇಚ ಮಾಮಿಚ, ಹೀಗೆಲ್ಲ ಕಾರಣಗಳಿರೋದರಿಂದ ನನ್ನನ್ನು ಲಕ್ಷ್ಮೀ ಎಂಬುದಾಗಿ ಕರೀತಾರೆ ಅಂತ. ಅದಕ್ಕೂ ಮೊದಲು ಲ ಕ್ಷ ಮತ್ತು ಮಗಳ ಅರ್ಥ ಹೇಳಿದ ಹಾಗೆ ಲ ಅನ್ನೋದಕ್ಕೆ ಹೇಳ್ತಾಳೆ. ಲಯಂ ನಯಾಮಿ ಚಾತ್ಮಾನಂ ಲಾಮಿ ಚಾಂತೆ ಕ್ಷಿಪಾಮಿ ಚ, ಅಲ್ಲ, ಲಕ್ಷಂ ನಯಾಮಿ ಚಾತ್ಮಾನಂ ಲಾಮಿ ಚಾಂತೆ ಕ್ಷಿಪಾಮಿ ಚ. ನಾನೇನು ಹೀಗಾಗಬೇಕು ಅಂತ ಸಂಕಲ್ಪ ಮಾಡಿರ್ತೇನೆ, ಆ ನನಗೆ ಲಕ್ಷ್ಯವಾದದ್ದನ್ನು, ಅಪೇಕ್ಷಿತವಾದದ್ದನ್ನು, ನನ್ನ ಗುರಿಯನ್ನು ಸಾಧಿಸಿಯೇ ತೀರ್ತೇನೆ. ಆದ್ದರಿಂದ ಏನು ನನಗೆ ಬೇಕೋ ಅದನ್ನು ಸ್ವೀಕಾರ ಮಾಡ್ತೇನೆ. ಆದ್ದರಿಂದಲ್ಲ, ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ, ಕ್ಷಮಾ ಮಾಡ್ತೇನೆ ಎನ್ನುವುದಕ್ಕೆ ಕ್ಷ, ಸೃಷ್ಟ್ಯಾದಿಗಳನ್ನು ಮಾಡುತ್ತೇನೆ, ಎಲ್ಲವನ್ನು ತಿಳಿದಿದ್ದೇನೆ ಅನ್ನುವುದಕ್ಕಾಗಿ ಮ ಅಂತ. ಹೀಗೆ ಲಕ್ಷ್ಮೀ ಎಂಬ ಶಬ್ದದ ಅರ್ಥವನ್ನು ಮಹಾತಾಯಿ ತಿಳಿಸಿಕೊಡ್ತಾಳೆ. ಇನ್ನೊಂದು ಪ್ರಸಿದ್ಧವಾದ ಶಬ್ದ, ಬಹಳಷ್ಟು ಶಬ್ದಗಳಿವೆ. ಶ್ರೀ, ಶ್ರೀದೇವಿ, ಲಕ್ಷ್ಮೀದೇವಿ ಹೆಚ್ಚು ಪ್ರಸಿದ್ಧವಾದ ಶಬ್ದಗಳಾದ್ದರಿಂದ ಶ್ರೀ ಎಂಬುದಾಗಿ ಲಕ್ಷ್ಮೀದೇವಿಯನ್ನು ಕರೀತಾರೆ. ಯಾಕೆ ಅಂದರೆ ಶೃಣೋಮಿ ಕರುಣಾಂ ವಾಚಂ, ಯಾರಾದರೂ ಬಹಳ ದೈನ್ಯದಿಂದ ತಮ್ಮ ದುಃಖವನ್ನು ತೋಡಿಕೊಂಡ್ರೆ, ದಾರಿದ್ರ್ಯವನ್ನು ನನ್ನೆದುರಿನಲ್ಲಿ ವಿಜ್ಞಾಪನೆ ಮಾಡಿ ಅದನ್ನು ಪರಿಹಾರ ಮಾಡು, ಉದ್ಧಾರ ಮಾಡು ಅಂತ ಕೇಳಿಕೊಂಡ್ರೆ ಕಿವಿಗೊಟ್ಟು ಕೇಳ್ತೇನೆ. ಶೃಣೋಮಿ, ಆದ್ದರಿಂದ ಶ್ರೀಹಿ. ಅವರೇನಾದರೂ ಶ್ರೀ ಸೂಕ್ತ ಪಠನ ಮಾಡಿದರು, ಲಕ್ಷ್ಮೀ ಶೋಭಾನ ಹೇಳಿದರು, ಇನ್ನನೇಕ ನನ್ನ ನಾಮಗಳನ್ನು ಸಂಕೀರ್ತನ ಮಾಡಿದರು, ಅರ್ಚನೆ ಮಾಡಿದರು, ಚೆನ್ನಾಗಿ ಕುಂಕುಮಾರ್ಚನೆಯನ್ನು ಮಾಡಿದರು ಅಂದರೆ ಶೃಣಾಮಿ ದುರಿತಂ ಸತಾಂ, ಅವರ ಪಾಪಗಳನ್ನು ಶೃಣಾಮಿ, ಅದನ್ನು ನಾಶ ಮಾಡಿಬಿಡುತ್ತೆ. ಅವರು ಒಂದೊಂದು ಕುಂಕುಮಾರ್ಚನೆ ಮಾಡುವಾಗ ಒಂದೊಂದು ಕುಂಕುಮದ ಅರ್ಚನೆಯನ್ನು ಹೀಗೆ ಕೈಯಿಂದ ತೆಗೆದುಕೊಂಡು ಮಾಡಿದಂತೆ ಅವರ ಒಂದೊಂದು ಪಾಪಗಳನ್ನು ಎತ್ತೆತ್ತಿ ನಾನು ಆಚೆಗೆ ಎಸಿತಾ ಇರ್ತೇನೆ. ಅವರು ನನ್ನ ಮೇಲೆ ಕುಂಕುಮ ಹಾಕ್ತಾರೆ, ಕುಂಕುಮ ನನ್ನ ಮೇಲೆ ಅವರು ಹಾಕ್ತಾರೆ, ನಾನು ಅವರ ಮೇಲೆ ಹಾಕೋದೇನಿಲ್ಲ. ಇದ್ದ ಪಾಪಗಳನ್ನು ತೆಗೆದು ಈಚೆಗೆ ಹಾಕ್ತಾ ಇರ್ತೇನೆ. ಅರ್ಚನೆ ಅವರು ಮಾಡಿದರೆ ಅವರೊಳಗಿರುವಂತಹ ಪಾಪಗಳ ಭರ್ಜನೆಯನ್ನು ನಾನು ಮಾಡ್ತಾ ಇರ್ತೇನೆ. ಆದ್ದರಿಂದ ನನಗೆ ಶ್ರೀ ಅಂತಾರೆ. ಎಲ್ಲ ಕಡೆಗೆ ಗುಣಗಳಿಂದ ನಾನು ವ್ಯಾಪಿಸಿದ್ದೇನೆ. ಆದ್ದರಿಂದ ಶರಣಾಮಿಚ ಗುಣೈರ್ ವಿಶ್ವಂ, ಆದ್ದರಿಂದ ನನ್ನನ್ನು ಶ್ರೀ ಅಂತಾರೆ. ಶರಣ, ಎಲ್ಲರಿಗೆ ರಕ್ಷಕಳಾಗಿದ್ದೇನೆ. ಶರಣಂಚಾಸ್ಮಿ ಶಾಶ್ವತಂ, ಎಲ್ಲರಿಗೂ ನಾನು ಶರಣಳಾಗಿ, ನನಗೆ ಶರಣು ಬಂದವರಿಗೆ ರಕ್ಷಕಳಾಗಿ ನಾನಿದ್ದೇನೆ. ಆದ್ದರಿಂದ ನನಗೆ ಶ್ರೀ ಅಂತಾರೆ. ಶರೀರಂಚ ಹರೇರಸ್ಮಿ, ಪರಮಾತ್ಮನಿಗೆ ಅಧಿಷ್ಠಾನಳಾದದ್ದರಿಂದ ಶರೀರ ಇದ್ದಂತೆ ನಾನಿದ್ದೇನೆ, ಅವನಿಗೆ ಅಧಿಷ್ಠಾನಳು. ನನ್ನಲ್ಲಿ ಆ ಪರಮಾತ್ಮನ ಚಿಂತನವನ್ನು ಮಾಡಬಹುದು. ಆದ್ದರಿಂದಲೂ ನನಗೆ ಶ್ರೀ ಅಂತಾರೆ. ಶ್ರವಣ ಮಾಡುತ್ತೇನೆ ಶ್ರೀ, ವಿಶರಣ ನಾಶ ಮಾಡುತ್ತೇನೆ ಆದ್ದರಿಂದ ಶ್ರೀ, ಎಲ್ಲರಿಗೆ ನಾನು ಶರಣ ರಕ್ಷಕಳಾದದ್ದರಿಂದ ಶ್ರೀ, ಶರೀರಳಾದದ್ದರಿಂದ ಶ್ರೀ, ಶ್ರದ್ಧೆಯಿಂದ ಎಲ್ಲರೂ ನನ್ನನ್ನು ದೇವತೆಗಳು ಭಜಿಸ್ತಾರೆ, ಆದ್ದರಿಂದ ನಾನು ಶ್ರೀ. ಎಷ್ಟು ರೀತಿಯಿಂದ ಆ ಅರ್ಥಗಳನ್ನು ಹೇಳ್ತಾಳೆ ಅಂತ ನೋಡಿದರೆ ಆಶ್ಚರ್ಯವಾಗತ್ತೆ. ಇಂತಹ
ಅದ್ಭುತವಾದ ಆ ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನು 5ನೆಯ ಶುಕ್ರವಾರದ ಈ ದಿನ ನಾವು ಚಿಂತನೆ ಮಾಡಬೇಕು. ಇವತ್ತು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ. ನಿನ್ನೆ ದಿವಸ ಒಂದೆರಡು ಅವರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಉದ್ಯೋಗ ವಿರಾಟ ಪರ್ವದ ವ್ಯಾಖ್ಯಾನವನ್ನು ಅವರು ಮಾಡಿದ್ದಾರೆ. ಅದರ ಬಗ್ಗೆ ನಿನ್ನೆ ಕೇಳಿದಿರಿ. ಯಾಕೆ ವಿರಾಟ ಪರ್ವಕ್ಕೆ ಅವರು ವ್ಯಾಖ್ಯಾನ ಮಾಡಿದರು ಅಂದರೆ, ವಿಹಿ ಆಟ ದೇವರು, ಮೂಲರಾಮದೇವರು ಅವರ ತಪಸ್ಸಿಗೆ ಮೆಚ್ಚಿ ಅವರ ಹತ್ರ ಓಡಿ ಬಂದ ಅನ್ನೋದಕ್ಕಾಗಿ ಅವರು ವಿರಾಟ ಪರ್ವಕ್ಕೆ ವ್ಯಾಖ್ಯಾನ ಮಾಡಿದರು ಅಂತ. ಉದ್ಯೋಗ ಪರ್ವ ಮೊನ್ನೆ ಕೇಳಿದ್ದೀರಿ. ಯ ಉದ್ಯೋಗೇನ ಚೋದ್ಯೋಗಂ ವ್ಯಾಖ್ಯದುದ್ಯೋಗ ತೃಪ್ತಯೇ ತಂ ತಂ ವಂದೇರಿ ಷಡ್ವರ್ಗ ಯುದ್ಧೋದ್ಯೋಗಸ್ಯ ಸಿದ್ಧಯೇ. ಉದ್ಯೋಗ ಬಹಳಷ್ಟು ವಿಶೇಷವಾದ ಪ್ರಯತ್ನವನ್ನು ಮಾಡಿ ಉದ್ಯೋಗ ಪರ್ವಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಉದ್ದೇಶ ಉದ್ಯೋಗನ ತೃಪ್ತಿ. ಉದ್ಯೋಗನ ತೃಪ್ತಿ ಅಂದರೆ ಪರಮಾತ್ಮನ ತೃಪ್ತಿ. ಉತ್ ಅನ್ನುವುದು ಪರಮಾತ್ಮನ ಹೆಸರು, ಯೋಗ ಅದು ಪರಮಾತ್ಮನ ಹೆಸರು. ಯೋಗೋ ಯೋಗವಿದುತ್ತಮಃ. ಉತ್ ಅನ್ನುವುದು ಎಲ್ಲ ಪಾಪಗಳಿಂದ ಉದ್ಗತನಾದದ್ದರಿಂದ ಪರಮಾತ್ಮ ಉತ್. ಎಲ್ಲ ಉಪಾಯಗಳನ್ನು ನಮಗೆ ಮಾಡಿಸ್ತಾನೆ, ಆದ್ದರಿಂದ ಅವನಿಗೆ ಯೋಗ ಅಂತಾರೆ. ಉದ್ಯೋಗ ನಿಷ್ಪಾಪನಾಗಿ ಶುದ್ಧನಾಗಿ ನಮಗೂ ಶುದ್ಧವಾದ ಮೋಕ್ಷೋಪಾಯಗಳನ್ನು ಬೋಧಿಸುವ ದೇವ ಅವನು ಉದ್ಯೋಗ. ಅವನ ಪ್ರೀತಿಗಾಗಿ ತೃಪ್ತಿಗಾಗಿ ಉದ್ಯೋಗ ಪರ್ವದ ವ್ಯಾಖ್ಯಾನವನ್ನು ಮಾಡಿದ ಆ ಮಹನೀಯ ಚರಣರು ನಮಗೆಲ್ಲ ಒಂದು ಉದ್ಯೋಗ ಪರ್ವದಲ್ಲಿ ಪಾಂಡವರು ಕೌರವರ ವಿರುದ್ಧ ಯುದ್ಧಕ್ಕಾಗಿ ಉದ್ಯೋಗವನ್ನು ಮಾಡುತ್ತಾರೆ, ಪ್ರಯತ್ನವನ್ನು ಮಾಡುತ್ತಾರೆ, ಎಲ್ಲ ಸಾಧನ ಸಂಭಾರಗಳನ್ನು ಕೂಡಿಸಿಕೊಳ್ತಾರೆ. ಹಾಗೆ ನಾವೆಲ್ಲ ಯುದ್ಧಕ್ಕೆ ಇನ್ನು ಸಿದ್ಧರಾಗಬೇಕು. ಅದಕ್ಕಾಗಿ ನಾವು ನೀವೆಲ್ಲ ಸಿದ್ಧರಾಗೋಣ ಅಂತ. ಮತ್ಯಾವ ಯುದ್ಧ ಬಂತು ಅಂತ ಗಾಬರಿ ಆಗಬೇಡ್ರಿ. ಹೊರಗಿನ ಯುದ್ಧ ಅಲ್ಲ. ತಂ ತಂ ವಂದೇರಿ ಷಡ್ವರ್ಗ ಯುದ್ಧೋದ್ಯೋಗಸ್ಯ ಸಿದ್ಧಯೇ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಒಳಗೇ ಇರುವ ಶತ್ರುಗಳಿದ್ದಾರಲ್ಲ, ಆ ಶತ್ರುಗಳ ಜೊತೆಗೆ ನಾವು ಯುದ್ಧವನ್ನು ಆಡಬೇಕಾಗಿದ್ದರೆ ಈ ಉದ್ಯೋಗ ಪರ್ವದ ಸತ್ಯಧರ್ಮತೀರ್ಥರು ಮಾಡಿದ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಮಹಾಭಾರತದ ಉದ್ಯೋಗ ಪರ್ವವನ್ನು ಚೆನ್ನಾಗಿ ತಿಳಿದರೆ ಆ ಅರಿಷಡ್ವರ್ಗದ ಜೊತೆಗೆ ಯುದ್ಧ ಮಾಡುವ ಶಕ್ತಿಯನ್ನು ದೇವರು ನಮಗೆ ಕರುಣಿಸ್ತಾನೆ. ಆದ್ದರಿಂದ ತಂ ತಂ ಒಂದೇ ಅಂತ ಸತ್ಯಧರ್ಮರ ಹೆಸರೇ ಬರಲಿಲ್ವಲ್ಲ ಈ ಶ್ಲೋಕದಲ್ಲಿ. ಏಕಾಕ್ಷರ ಕೋಶದಲ್ಲಿ ತ ಎಂಬ ಶಬ್ದಕ್ಕೆ ಧರ್ಮ ಅಂತ ಅರ್ಥ ಇದೆ. ಆದ್ದರಿಂದ ತಂ ತಂ ಒಂದೇ ಅರಿಷಡ್ವರ್ಗ ಯುದ್ಧೋದ್ಯೋಗಸ್ಯ ಸಿದ್ಧಯೇ. ಅಂತಹ ಸತ್ಯಧರ್ಮತೀರ್ಥರಿಗೆ ನಮನಗಳು ಅಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತತ್ವಸಂಖ್ಯಾನಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ತತ್ವಸಂಖ್ಯಾನಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡ್ತಾರೆ ಈ ಶಿಷ್ಯರು ಅಂತ ತಿಳಿದೇನೆ ಅವರ ಗುರುಗಳು ಅವರಿಗೆ ಸತ್ಯಧರ್ಮತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ರು ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ತತ್ವಸಂಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದ್ದೇನು ಅಂದರೆ 2 ತತ್ವಗಳನ್ನು, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೌ ದ್ವಿಧೇತರತ್ ಅಂತ. ಹೀಗಾಗಿ ಸತ್ಯ ಸತ್ಯ ಅಂದರೆ ಸತ್ವಂ ಸ್ವಾತಂತ್ರ್ಯ ಮುದ್ದಿಷ್ಟಂ ಅಂತ. ಸನ್ ಅನ್ನುವ ಶಬ್ದಕ್ಕೆ ಸ್ವತಂತ್ರ ಅಂತ ಶ್ರೀಮದಾಚಾರ್ಯರು ಅರ್ಥ ಹೇಳಿದ್ದಾರೆ. ಸತ್ ಅಂದರೆ ಸ್ವತಂತ್ರ, ತ್ಯ ಅಂದರೆ ಅದರಿಂದ ವಿಲಕ್ಷಣವಾದದ್ದು ಅಂದರೆ ಅಸ್ವತಂತ್ರ. ಸತತ್ಯ ಸ್ವತಂತ್ರ ಹಾಗೂ ಅಸ್ವತಂತ್ರ ಪದಾರ್ಥಗಳು. ಸ್ವತಂತ್ರ ವಿಷ್ಣು, ಅಸ್ವತಂತ್ರ ಇನ್ನುಳಿದ ಎಲ್ಲ ವಸ್ತುಗಳು. ಇವುಗಳ ಧರ್ಮವನ್ನು, ಸ್ವತಂತ್ರನಾದ ಪರಮಾತ್ಮನ ಲಕ್ಷಣ ಏನು, ಅಸ್ವತಂತ್ರವಾದ ಇನ್ನುಳಿದ ಪದಾರ್ಥಗಳ ಲಕ್ಷಣಗಳೇನು, ಅವುಗಳ ವಿಭಾಗ ಏನು, ಇದನ್ನು ತಿಳಿಸಿಕೊಡುವ ತೀರ್ಥವನ್ನು, ಶಾಸ್ತ್ರವನ್ನು, ತತ್ವಸಂಖ್ಯಾನವನ್ನು ಇವರು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಸತ್ಯಧರ್ಮತೀರ್ಥರು ಅನ್ನುವ ನಾಮಕರಣ ಇವರಿಗೆ ಅತ್ಯಂತ ಸಾರ್ಥಕವಾದದ್ದು ಅಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸ್ವತಃ ತಮ್ಮ ಕೈಯಿಂದ 3 ಬಾರಿ ಸಮಗ್ರ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಲೇಖನ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಪುಸ್ತಕ ಅಂದರೆ
ಹೊಗೆ ಬಿಟ್ಟಿದೆ ಈಗ ಪುಸ್ತಕ. ನಾವೇ ಹೀಗೆ ಪುಸ್ತಕ ಇಟ್ಕೊಂಡಿದ್ದೀವಿ, ಯಾರು ಇಟ್ಕೊಳ್ಳೋದಿಲ್ಲ. ಎಲ್ಲ ಮೊಬೈಲಲ್ಲಿ ನೋಡ್ತಾರೆ, ಟ್ಯಾಬಲ್ಲಿ ನೋಡ್ತಾರೆ. ಪುಸ್ತಕಗಳೇ ಹೋಗಿಬಿಟ್ಟಿದೆ. ಪ್ರಾಚೀನ ಕಾಲದಲ್ಲಿ ಹಾಗಿರಲಿಲ್ಲ. ಒಂದು ಪುಸ್ತಕ ಬೇಕು ಅಂದರೆ ಯಾರ ಮನೆಯಲ್ಲಿದೆ ಅಲ್ಲಿ ಹೋಗಿ ಕುಳಿತು ಅದನ್ನು ಪೂರ್ಣ ಕೈಯಿಂದ ಬರೆದುಕೊಂಡು ಬರಬೇಕು, ಅಧ್ಯಯನ ಮಾಡಬೇಕು. ಅಷ್ಟು ಕಷ್ಟ ಇತ್ತು. ಅಂಥ ಕಷ್ಟ ಕಾಲದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿ ಮಹಾಪಂಡಿತರಾಗ್ತಾ ಇದ್ದರು. ಈಗ ಸುಲಭವಾಗಿ ಪುಸ್ತಕಗಳು ಸಿಗತ್ತೆ ಎಲ್ಲರಿಗೆ ಮುದ್ರಣವಾಗಿ, ಆದರೂ ಅಧ್ಯಯನ ಮಾಡೋದಿಲ್ಲ. ಇದು ಇವತ್ತಿನ ಕಾಲದ ಪರಿಸ್ಥಿತಿ. ಹಾಗಾಗಿ ಸತ್ಯಧರ್ಮ ತೀರ್ಥರಲ್ಲಿ ನಾವು ಅದರಲ್ಲಿ ಅವರ ಅನುಸಂಧಾನ ನೋಡಿ, ಏನು ವಿಶ್ವಾಸ ಅವರಿಗೆ. ಒಂದು ಕಡೆಗೆ ಭಕ್ತಿ, ಜ್ಞಾನದೊಳಗಿರುವ ಆಸಕ್ತಿ. ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠ ಪ್ರವಚನ ಆಗಬೇಕು, ಆ ನಿಷ್ಠೆ ದೀಕ್ಷೆ ಕುಳಿತು ತಾವೇ ಸ್ವತಃ ಬರೆದುಕೊಂಡಿದ್ದಾರೆ ತಮಗಾಗಿ. ಇನ್ನೊಂದು ಅವರ ಶ್ರದ್ಧೆ ಏನು ಅಂದರೆ ಶ್ರೀಕರೋಯಂ ಗ್ರಂಥ. ವಾದರಾಜ ಶ್ರೀಪಾದಂಗಳವರು ಆದೇಶ ಮಾಡಿದ್ದಾರೆ, ಈ ಗ್ರಂಥ ಇದು ಶ್ರೀಕರ ಅಂತ. ಓ, ಶ್ರೀಮನ್ಯಾಯ ಸುಧಾ ಗ್ರಂಥ ಇದು ಶ್ರೀಕರ, ಒಳ್ಳೆ ಸಂಪತ್ತನ್ನು ಕೊಡ್ತದೆ, ಲೌಕಿಕ ಅಲೌಕಿಕ ಎಲ್ಲ ಸಂಪತ್ತನ್ನು ಕೊಡುತ್ತೆ ಅಂತ ವಾದರಾಜ ಶ್ರೀಪಾದಂಗಳವರು ಹೇಳಿದ್ದೂ ಸರಿ, ಅದರ ಅನುಭವವೂ ಎಷ್ಟೋ ಸಜ್ಜನರಿಗೆ ಬಂದದ್ದೂ ನಿಜ. ಹಾಗಾದರೆ ಈ ಸಂಪತ್ತು ಸಮೃದ್ಧಿ ನನಗೊಬ್ಬನಿಗೆ ಮಾತ್ರ ಏಕೆ? ಅವರ ದೃಷ್ಟಿಕೋನ ನೋಡಿ. ನಮ್ಮ ಇಡೀ ದೇಶಕ್ಕೆ ಮಂಗಲ ಆಗಲಿ, ನಮ್ಮ ದೇಶಕ್ಕೇನೆ ಸಮೃದ್ಧಿಯಾಗಲಿ ಅಂತ ಒಂದು ಪುಸ್ತಕವನ್ನು ತಾವೇ ಸ್ವತಃ ಬರೆದು ಮೈಸೂರು ಮಹಾರಾಜರ ಅರಮನೆಯಲ್ಲಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಇನ್ನೂ ಈ ಸರ್ಕಾರ ಬಂದಿರಲಿಲ್ಲ, ಮಹಾರಾಜರಿದ್ದರು. ಮೈಸೂರು ಮಹಾರಾಜರ ಅರಮನೆಯಲ್ಲಿ ತಾವೇ ಒಂದು ಕೈಯಿಂದ ಬರೆದು ಅಲ್ಲಿ ಕೊಟ್ಟರು. ನಮಗೇನು ಸುಧಾ ಓದ್ಲಿಕ್ಕೆ ಬರೋದಿಲ್ಲ, ಅರ್ಥ ಆಗೋದಿಲ್ಲ. ಯಾಕೆ ಕೊಟ್ರಿ ಅಂದರೆ, ಇದನ್ನು ಇಟ್ಟುಕೊಳ್ಳಿ, ಪೂಜೆ ಮಾಡಿ, ಸಂಪತ್ತು ಸಮೃದ್ಧಿ ಎಲ್ಲ ಬೇಕಾದಷ್ಟು ಬರ್ತದೆ. ಇಡೀ ದೇಶಕ್ಕೆ, ನಮ್ಮ ಸನಾತನ ಧರ್ಮದ ಮೂಲ ನೆಲೆಯಾದ ಈ ಭಾರತ ದೇಶಕ್ಕೇನೆ ಸಂಪತ್ತು ಬರಬೇಕು ನಮ್ಮ ಶ್ರೀಮನ್ಯಾಯ ಸುಧಾ ಗ್ರಂಥದಿಂದ ಅಂತ ನಮ್ಮ ಅಪೇಕ್ಷೆ ಇದೆ. ಅದಕ್ಕಾಗಿ ನಿಮ್ಮ ರಾಜ್ಯದಲ್ಲಿ ಇದರ ಪೂಜೆಯಾಗಬೇಕು ಅಂತ ಅರಮನೆಯಲ್ಲಿ ಒಂದು ಪುಸ್ತಕವನ್ನು ಇಟ್ಟಿದ್ದಾರೆ ಮಹಾರಾಯರು. ಆಮೇಲೆ ತಮ್ಮ ಪೂರ್ವಾಶ್ರಮದ ಮನೆತನದಲ್ಲಿ ಒಂದು ಆ ಪುಸ್ತಕ ಇರಲಿ, ಅಲ್ಲಿಂದ ವಿಶೇಷವಾದ ಸಂಪತ್ತು ಜ್ಞಾನ ಎಲ್ಲ ರೀತಿಯಾದ ಸಮೃದ್ಧಿ ಆ ವಂಶದಲ್ಲಿ ಇರಲಿ ಅಂತ 3 ಪುಸ್ತಕಗಳನ್ನು ಬರೆದ ಮಹಾನುಭಾವರು. ಹೀಗಾಗಿ ಅವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಈಗ ಅವರ ಮನೆತನದವರು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಮ್ಮ ಗುರುಗಳ ಕಾಲದಲ್ಲಿ ಅವರ ಪೂರ್ವಾಶ್ರಮದ ಮನೆತನದಲ್ಲಿದ್ದ ಪುಸ್ತಕವನ್ನು ನಮ್ಮ ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. 2 ಶ್ರೀಮಠದಲ್ಲಿ ಇವೆ. ನಿತ್ಯದಲ್ಲಿ ನೀವು ನೋಡ್ತೀರಿ, ರಾಮದೇವರ ಪೂಜೆ ಮಾಡುವಾಗ ಪಕ್ಕದಲ್ಲಿ ಒಂದು ಬೆಳ್ಳಿಯ ಪೆಟ್ಟಿಗೆ ಇರುತ್ತೆ. ಆ ಪೆಟ್ಟಿಗೆಯಲ್ಲಿ ಇರುವಂತಹ ಪುಸ್ತಕ ಅದು ಸಾಕ್ಷಾತ್ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಬರೆದಿರುವಂತಹ ಪುಸ್ತಕ. ಅವರ ಮನೆತನದವರು ಸ್ವಲ್ಪ ಮೊದಲು ಸಂಕೋಚ ಮಾಡಿಕೊಂಡರು. ಅತ್ಯಂತ ಭಕ್ತಿ ನಿಷ್ಠಾ ಇದ್ದವರು ನಮ್ಮ ಗುರುಗಳ ಬಗ್ಗೆ. ಆದರೆ ಮನೆಯಲ್ಲಿ ಸತ್ಯಧರ್ಮರು ಕೊಟ್ಟ ಪುಸ್ತಕವನ್ನು ಹೇಗೆ ಅದನ್ನು ಕೊಡೋದು, ಮತ್ತೆ ಮಠಕ್ಕೆ ಕೊಡುವುದು ಗುರುಗಳಿಗೆ ಸಮ್ಮತವೋ ಅಲ್ಲವೋ ಸತ್ಯಧರ್ಮರಿಗೆ ಅಂತ ಅವರಿಗೆ ಒಂದು ಆಲೋಚನೆ ಬಂದರೆ, ರಾತ್ರಿ ಮಲಗಿದಾಗ ಸ್ವಪ್ನದಲ್ಲಿ ಸತ್ಯಧರ್ಮರೇ ಬಂದರು. ಸತ್ಯಧರ್ಮರು ಬಂದು ಹೇಳ್ತಾರೆ, ಅಲ್ಲ ಅವರಿಗೆ ಇವರು ಸ್ವಪ್ನದಲ್ಲಿ ಕೇಳಿದರಂತೆ, ಪುಸ್ತಕವನ್ನು ಸ್ವಾಮಿಗಳು ಕೇಳ್ತಾ ಇದ್ದಾರೆ, ನಾವು ಕೊಡಬೇಕಾ ಹೇಗೆ ಅಂತ. ಅವರದೇ ಪುಸ್ತಕ ಅವ್ರಿಗೆ ಕೊಡೋದಕ್ಕೆ ನೀ ಏನು ಕೇಳ್ತೀವೋ ಕೊಟ್ಬಿಡೋದನ್ನು ಅಂತ ಹೇಳಿದರು. ಇದು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಸ್ವತಃ ಕೈಯಿಂದ ಬರೆದ ಶ್ರೀಮನ್ಯಾಯ ಸುಧಾ ಗ್ರಂಥ. ಅದರ ಪೂಜೆ ನಿತ್ಯದಲ್ಲಿ ನಡೀತಾ ಇದೆ, ನೀವು ನೋಡ್ತೀರಿ. ಈ ರೀತಿ ಅವರಿಗೇನು ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ, ಶ್ರೀಮನ್ಯಾಯ ಸುಧಾಂ ಯಸ್ತ್ರಿರ್ವ್ಯಲಿಖದ್ ಹರಿತುಷ್ಟಯೇ. 3 ಬಾರಿ ಶ್ರೀಹರಿಯ ಪ್ರೀತಿಗಾಗಿ ಲೇಖನ ಮಾಡಿದ್ರಲ್ಲ, ಬರೆದು ನಿಮಗೆ ಅಭ್ಯಾಸ ಆಗಿದೆಯಲ್ಲ, ಒಂದು ರಿಕ್ವೆಸ್ಟ್, ತಂ ಪ್ರಾರ್ಥಯೇ ಸತ್ಯವೃಷಂ ಮನ್ಮಥೌ ಲಿಖಿತುಂ ಪುನಃ. ಇನ್ನೊಮ್ಮೆ ಬರೆದು ಬಿಡಿ, ನನ್ನ ಬುದ್ಧಿಯಲ್ಲಷ್ಟು ಬರೆದು ಬಿಟ್ಟರೆ ಬಹಳ ದೊಡ್ಡ ಉಪಕಾರ ಆಗ್ತದೆ. ನಿಮಗೆ ಬರೆಯೋ ಅಭ್ಯಾಸ ಇದೆಯಲ್ಲ, ನಮಗೆಲ್ಲ ಬರೆಯೋ ಅಭ್ಯಾಸ ಇಲ್ಲ. ಆದ್ದರಿಂದ ಆ ಹಾಳೆಯಲ್ಲಿ ಬರೆದಿದ್ದೀರಿ, ಈ ಮತಿಯಲ್ಲಿ ನಮ್ಮ ಬುದ್ಧಿಯಲ್ಲಿ ಆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಬರೆಯಬೇಕು ಅಂತ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಅನೇಕ
ಅವರ ಮಾಡಿದ ಗ್ರಂಥಗಳಿಗೆ ತಕ್ಕಂತೆ ಅವರಲ್ಲಿ ಪ್ರಾರ್ಥನೆಗಳನ್ನು ಮಾಡಿದ್ದುಂಟು. ಕವಿಕಂಠಮಣಿ ಇಂಥ ಒಂದು ಗ್ರಂಥ ಬರೆದಿದ್ದಾರೆ. ಕವಿಕಂಠಮಣೇಃಕರ್ತ ಹಯಕಂಠ ರಥಸ್ಸದ ಶ್ರೀಕಂಠಸ್ಯ ಪುರಸ್ಥಾತ ಹರ್ಯುತ್ಕಂಠಾಂ ಪ್ರಯಚ್ಛತು ಅಂತ. ಕವಿಕಂಠಮಣಿ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದೀರಿ. ನಿಮಗೆ ಯಾವಾಗಲೂ ಹಯಕಂಠ ಹಯಗ್ರೀವನಲ್ಲಿ ಆಸಕ್ತಿ ಬಹಳ. ಹಯಗ್ರೀವೋಪಾಸಕರು ಶ್ರೀಕಂಠನ ಎದುರಿನಲ್ಲಿ, ಅವರ ವೃಂದಾವನದ ಎದುರಿಗೆ 2 ರೂಪಗಳಿಂದ ರುದ್ರದೇವರು ಅವರಿಗೆ ಪ್ರತ್ಯಕ್ಷರಾಗಿದ್ದಾರೆ. ಹೀಗಾಗಿ ಶ್ರೀಕಂಠನ ಎದುರಿಗೆ ಇದ್ದ ಮಹಾನುಭಾವರು. ಶ್ರೀಕಂಠ ಅಂದರೆ ವೈಷ್ಣವಾನಾಂ ಯಥಾಶಂಭು, ವಿಷ್ಣು ಭಕ್ತಾಗ್ರೇಸರರು. ಹಾಗಾದರೆ ನಮಗೂ ವಿಷ್ಣು ಭಕ್ತಿಯನ್ನು ಕೊಡಿ ಅಂತ ಹರ್ಯುತ್ಕಂಠಾಂ ಪ್ರಯಚ್ಛತು. ಶ್ರೀಹರಿಯ ವಿಷಯದಲ್ಲಿ ವಿಶೇಷವಾದ ಭಕ್ತಿಯನ್ನು, ಉತ್ಕಂಠವನ್ನು ನಮಗೆ ಕೊಡಿ ಅಂತ ಅವರಲ್ಲಿ ಪ್ರಾರ್ಥನೆ. ಅವರು ಅಂತರ್ಲಾಪಿಕ ಬಹಿರ್ಲಾಪಿಕ ಅಂತ ಅದರ ಬಗ್ಗೆ ಎಲ್ಲ ನಿನ್ನೆ ವಿದ್ವಾಂಸರು ಹೇಳಿದ್ದಾರೆ. ನಾವು ಪ್ರಾರ್ಥನೆ ಮಾತ್ರ ಮಾಡ್ತಾ ಇದ್ದೀವಿ. ಅಂತರ್ಲಾಪಿಕ ಬಹಿರ್ಲಾಪಿಕ ಅಂತೆಲ್ಲ ಮಾಡಿದ್ದಾರಲ್ಲ, ಅಂತರ್ಲಾಪಿಕಗಳನ್ನು ಮಾಡಿದ್ದೀರಲ್ಲ, ಹಾಗಾದರೆ ನಮ್ಮ ಪರವಾಗಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿ, ನಾವೇನಾದರೂ ಒಂದು ಒಳ್ಳೆಯ ಮಾತಾಡಬೇಕು, ಪ್ರವಚನ ಮಾಡಬೇಕು, ಪಾಠ ಹೇಳಬೇಕು, 4 ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂದರೆ ದೇವರು ನಮ್ಮ ಒಳಗಿದ್ದು ಮಾತನಾಡುವಂತೆ ಮಾಡಿ. ಯಾಕೆಂದರೆ ಅಂತರ್ಲಾಪಿಕ ಬರೆದಿದ್ದೀರಲ್ವೋ, ಧರ್ಮ ಅವರಿಗೆ ಸಂಬೋಧನಾ, ಧರ್ಮ ಅಂತರ್ಲಾಪಿಕ ಕರ್ತಃ ಅಂತರ್ಲಪತು ಮೇ ಹರಿಹಿ. ನನ್ನೊಳಗೆ ದೇವರು ನುಡಿಯಲಿ, ನುಡಿದು ನುಡಿಸಲಿ. ಬಹಿರ್ಲಾಪಿಕಗಳನ್ನು ಮಾಡಿದ್ದೀರಲ್ಲ, ಸತ್ಯಧರ್ಮರೇ ಬಹಿರ್ಲಾಪಿಕ ಕರ್ತಃ ಬಹಿರ್ಲಪತು ಸರ್ವಗಃ. ಸರ್ವಾಂತರ್ಯಾಮಿಯಾದ ಪರಮಾತ್ಮ ಹೊರಗೂ ಇದ್ದು ಮಾತನಾಡಲಿ ಅಂತ. ಅಂದರೆ ಸರ್ವತೋಮುಖ ಪರಮಾತ್ಮ 24 ಗುರುಗಳು ಅಂತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಎಲ್ಲರಿಂದಲೂ ಒಂದೊಂದು ಕಲಿಯೋದುಂಟು ನಮಗೆ ಅಂತ. ನನ್ನೊಳಗಿದ್ದು ದೇವರು ನುಡಿಸಲಿ, ಎಲ್ಲರೊಳಗಿದ್ದು ದೇವರು ನುಡಿಸಿ ಅದರಿಂದಲೂ ನನಗೆ ಜ್ಞಾನೋದಯವಾಗುವಂತೆ ಮಾಡಲಿ ಅಂತ. ಬಹಿರ್ಲಾಪಿಕ ಕರ್ತಃ ಬಹಿರ್ಲಪತು ಸರ್ವಗಃ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದುಂಟು. ಈ ರೀತಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತ್ರಯೋದಶಿ ತಿಥಿಯಂದು ವೃಂದಾವನಸ್ಥರಾಗಿದ್ದಾರೆ. ಪಾಠೇ ಪ್ರವಚನೆ ಮಂತ್ರ ಜಪೆ ಗ್ರಂಥಸ್ಯ ಲೇಖನೆ ಸರ್ವತ್ರ ಸಿದ್ಧಿಯುಕ್ತೋಸೌ ತಹ. ಈ ಸತ್ಯಧರ್ಮರು ಪಾಠ ಪ್ರವಚನ ಜಪ ಗ್ರಂಥಲೇಖನ ಎಲ್ಲದರೊಳಗೂ ಸಿದ್ಧಿಯನ್ನು ಪಡೆದವರು, ಸರ್ವದರಲ್ಲಿಯೂ ಸಿದ್ಧಿಯನ್ನು ಪಡೆದವರು ಅನ್ನೋದಕ್ಕೇನೆ ತ್ರಯೋದಶಿ ತಿಥಿಯಲ್ಲಿ ವೃಂದಾವನಸ್ಥರಾದರು ಅಂತ. ತ್ರಯೋದಶಿಗೆ ಸರ್ವಸಿದ್ಧಿ ಅಂತ ಕರೀತಾರೆ. ಆ ಸರ್ವಸಿದ್ಧಿ ತ್ರಯೋದಶಿಯಲ್ಲಿ ಯಾಕೆ ಅವರು ವೃಂದಾವನಸ್ಥರಾದರು ಅಂದರೆ ಸರ್ವಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅಂತಲೇ ಸರ್ವಸಿದ್ಧಿಯಲ್ಲಿ ವೃಂದಾವನಸ್ಥರಾಗಿದ್ದಾರೆ ಅಂತ. ಆದ್ದರಿಂದ ಈ ರೀತಿ ಅವರ ಬಗ್ಗೆ ಅನೇಕ ಚಿಂತನೆಗಳನ್ನು ಮಾಡಿದ್ದುಂಟು. ಅಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಇನ್ನೊಂದು ಮಾತನ್ನು ಹೇಳಿ ಮುಗಿಸ್ಬಿಡೋಣ. ಎಲ್ಲ ದಿಕ್ಪಾಲಕರಿಗೂ ಸತ್ಯಧರ್ಮರಿಗೂ ಸಾಮ್ಯ ವೈಷಮ್ಯಗಳ ಚಿಂತನವನ್ನು ಮಾಡಿದ್ದುಂಟು. ಇಂದ್ರನ ಬಗ್ಗೆ ಮಾತ್ರ ತಿಳಿಯೋಣ. ಸತ್ಯಧರ್ಮರಿಗೆ ಇಂದ್ರದೇವರ ಅನುಗ್ರಹದಿಂದ ಇಂದ್ರದೇವರ ಕಿಂಚಿತ್ ಸಾಮ್ಯ ಉಂಟು ಅಂತ. ಏನು ಸಾಮ್ಯ ಸಾದೃಶ್ಯ ಅಂದರೆ ಇಂದ್ರ ಸಹಸ್ರದೃಷ್ಟಿತ್ವಾತ್. ಇಂದ್ರನಿಗೆ 1000 ಕಣ್ಣುಗಳಿವೆ. ಇವರಿಗೂ ಕೂಡ ಯಾವುದೇ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡಿದರು ಅಂದರೆ ಸಾವಿರಾರು ದೃಷ್ಟಿಗಳಿಂದ ಚಿಂತನೆ ಮಾಡುತ್ತಾರೆ. ಆದ್ದರಿಂದ ಇವರು ಒಂದರ್ಥದಲ್ಲಿ ಇಂದ್ರದೇವರ ಅನುಗ್ರಹದಿಂದ ಇಂದ್ರದೇವರ ಕಿಂಚಿತ್ ಸಾಮ್ಯವನ್ನು ಪಡೆದಿದ್ದಾರೆ. ಇನ್ನು ವೈಷಮ್ಯ ನೇಂದ್ರೋಸೌ ಯತಿಧರ್ಮತಃ. ಇಂದ್ರದೇವರು ಶಚೀಪತಿಗಳು, ಇವರು ಶುದ್ಧ ಸನ್ಯಾಸಿಗಳಾದದ್ದರಿಂದ ಇಂದ್ರನ ಸಾದೃಶ್ಯ ಇಲ್ಲ ಅಂತ. ಇದೆಲ್ಲ ಸತ್ಯಧರ್ಮರೇ ತೋರಿಸಿದ ದಾರಿಯಲ್ಲಿ ಮಾಡಿದ ಶ್ಲೋಕಗಳು. ಇನ್ನು ಮತ್ತೆ ಇಂದ್ರದೇವರ ಸಾಮ್ಯ ಹಾಗೆ ತೋರಿಸ್ತಾರೆ. ಸತ್ಯವರರ ಸ್ತೋತ್ರದಲ್ಲಿ ಸಾಮ್ಯ ವೈಷಮ್ಯ, ಕೊನೆಗೆ ಮತ್ತೆ ಸಾಮ್ಯ. ಸಾಮ್ಯ ಏನು ಅಂದರೆ ಇಂದ್ರ ಶಚೀಭಾವವಿತ್ವಾತ್. ಶಚೀದೇವಿಯ ಹೃದಯವನ್ನು ಭಾವವನ್ನು ಚೆನ್ನಾಗಿ ತಿಳಿದಿದ್ದರು ಇಂದ್ರದೇವರು. ಇವರು ಶಚೀಭಾವವನ್ನು ತಿಳಿದಿದ್ದಾರೆ ಅಂತ. ಇವರಿಗೆಲ್ಲಿ ಶಚಿ ಬರಬೇಕು ಅಂದರೆ ಶಚಿ ಎನ್ನುವ ಶಬ್ದಕ್ಕೆ ವಾಕ್ಯಗಳು ಅಂತ ಅರ್ಥ ಇದೆ. ಯುವಾಕು ಹಿ ಶಚೀನಾಂ ಯುವಾಕು ಸುಮತೀನಾಂ ಭೂಯಾಮ ವಾಜದಾವ್ನಾಂ ಅನ್ನುವ ವೇದಮಂತ್ರಕ್ಕೆ ಅರ್ಥ ಬರೆಯುವಾಗ ಋಗ್ಭಾಷ್ಯದಲ್ಲಿ ಶಚಿ ಅನ್ನುವ ಶಬ್ದಕ್ಕೆ ವಾಕ್ಯಗಳು ಅಂತ ಅರ್ಥ ಮಾಡಿದ್ದಾರೆ. ಹಾಗಾಗಿ
ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ವೇದಗಳ ಋಗ್ವೇದ ಯಜುರ್ವೇದ ಈ ಶಚಿಗಳೇನಿವೆ ವಾಕ್ಯಗಳು ಅವುಗಳ ಭಾವವನ್ನು ಚೆನ್ನಾಗಿ ತಿಳಿದು 10 ಅರ್ಥಗಳನ್ನು ಹೇಳುವುದಕ್ಕೆ ಸತ್ಯಧರ್ಮರು ಸಮರ್ಥರು. ಹೀಗಾಗಿ ಇವರಿಗೂ ಶಚೀಭಾವ ಚೆನ್ನಾಗಿ ಗೊತ್ತು, ಅವನಿಗೂ ಶಚೀಭಾವ ಚೆನ್ನಾಗಿ ಗೊತ್ತು. ಆದ್ದರಿಂದ ಇಂದ್ರನ ಸಾಮ್ಯ ಇದೆ ಅಂತ. ಇಂದ್ರ ಸಹಸ್ರದೃಷ್ಟಿತ್ವಾತ್ ನೇಂದ್ರೋಸೌ ಯತಿಭಾವತಃ ಇಂದ್ರಶಚೀ ಭಾವವಿತ್ವಾತ್ ಸತ್ಯಧರ್ಮ ಮಹಾಗುರು ಅಂತ ಹೀಗೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾವು ಚಿಂತನೆ ಮಾಡಬಹುದು. ಬಹಳ ವಿವಿಧವಾದಂತಹ ಅವರ ಬಹಳ ವಿಚಿತ್ರವಾದದ್ದು. ಇವತ್ತು ನೀವು ನೋಡ್ತಾ ಇರುವ ವೈಭವದ ಮಂಟಪದಲ್ಲಿ ನೀವು ಪೂಜೆಯನ್ನು ನೋಡುತ್ತಾ ಇದ್ದೀರಿ. ಆ ಮಂಟಪವನ್ನು ಮಾಡಿಸಿದ ಮಹಾನುಭಾವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅನೇಕ ಮಠಗಳನ್ನು ಅಲ್ಲಲ್ಲಿ ಕಟ್ಟಿಸಿದವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅನೇಕ ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಹೊಳೆ ನರಸೀಪುರ, ಆ ಹೊಳೆ ನರಸೀಪುರದಲ್ಲಿರುವ ನರಸಿಂಹದೇವರಿಗೆ ರಜತದ ಕವಚವನ್ನು ಸಮರ್ಪಣೆ ಮಾಡಿದ್ದಾರೆ. ಅಲ್ಲಿರುವ ಪುಷ್ಕರಣಿಯನ್ನು ಉದ್ಧಾರ ಮಾಡಿದ್ದಾರೆ. ಇನ್ನು ಅನೇಕ ಕಡೆಗೆ ದೇವಸ್ಥಾನಗಳ ಜೀರ್ಣೋದ್ಧಾರಾದಿ ಕಾರ್ಯಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಮಾಡಿದ್ದಾರೆ. ಸಾಕಷ್ಟು ಕಡೆಗೆ ದೇವಸ್ಥಾನಗಳ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಗ್ರಂಥಗಳನ್ನಂತೂ ಬೇಕಾದಷ್ಟು ವ್ಯಾಖ್ಯಾನ ಒಂದೊಂದೂ ಅದ್ಭುತ. ಮಹಾಭಾರತದ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನವೇ ಇರಬಹುದು, ತತ್ವಸಂಖ್ಯಾನ, ಶ್ರೀಮದ್ಭಾಗವತದ ವ್ಯಾಖ್ಯಾನ ಅತೀ ದೊಡ್ಡದು. ಅಲ್ಲಲ್ಲಲ್ಲಿ ಇರುವಂತಹ ಇನ್ನನೇಕ ಮಂಗಲ ಪದ್ಯಗಳು ಎಲ್ಲಿಯಾದರೂ ಕಷ್ಟ ಇದ್ದರೆ ಅಷ್ಟಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪೂರ್ವಾಶ್ರಮದಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ನಮಕಚಮಕಗಳಿಗೆ ವ್ಯಾಖ್ಯಾನ. ಹೀಗೆ ಗ್ರಂಥಗಳ ವ್ಯಾಖ್ಯಾನದ ದೃಷ್ಟಿಯಿಂದ ನೋಡಿದರೂ ಅವರ ಕೊಡುಗೆ ಅತ್ಯದ್ಭುತವಾದಂತಹ ಕೊಡುಗೆ ಇದೆ. ಅಂತಹ ಮಹಾನುಭಾವರಾದ ಶ್ರೀಮತ್ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅವರ ಕಾಲದಲ್ಲಿ ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ, ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ. ಅವರ ಸ್ಮರಣೆಯನ್ನು ಮಾಡಿ ಯಥಾಶಕ್ತಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ವಿಶೇಷವಾಗಿ ನಮಗೆಲ್ಲ ಅವರು ನೀಡಲಿ ಅಂತ. ರುದ್ರದೇವರಲ್ಲಿ ಎರಡೂ ಇದೆ. ಒಂದು ವಿಶೇಷವಾಗಿ ಜ್ಞಾನವನ್ನು, ಶುಕಾಚಾರ್ಯರಾಗಿ ಭಾಗವತದ ಜ್ಞಾನವನ್ನು ಕೊಟ್ಟವರು ರುದ್ರದೇವರು. ವೈರಾಗ್ಯಾಧಿಪತಯೇ ರುದ್ರಾಯ ನಮಃ ಅಂತ ಪೂಜಾ ಸಂದರ್ಭದಲ್ಲಿ ವೈರಾಗ್ಯ ತತ್ವಕ್ಕೆ ಅಭಿಮಾನಿಗಳು ರುದ್ರದೇವರು ಅಂತ ಎರಡೂ ರೂಪದಿಂದ ತಮ್ಮ ಮುಂದೆ ಕೂಡಿಸಿಕೊಂಡಿದ್ದಾರೆ ಸತ್ಯಧರ್ಮರು. ಹೀಗಾಗಿ ಅವರ ಅನುಗ್ರಹದಿಂದ ಉತ್ತಮವಾದ ಜ್ಞಾನ ಪಡೆದವರು ಹೌದು, ಉತ್ತಮವಾದ ವೈರಾಗ್ಯವನ್ನು ಪಡೆದವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಅಂಥವರ ಅನುಗ್ರಹದಿಂದ ಯಥಾಶಕ್ತಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನಾವು ನೀವೆಲ್ಲ ಪಡೆದುಕೊಳ್ಳುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. శ్రీకృష్ణార్పణమస్తు. చాలా సమయమైంది. ఇన్ని రోజుల పాటు రోజు కన్నడ భాషలో ప్రవచనం విని విని దాదాపు మీకు కన్నడ భాష వచ్చేసింది. కావున తెలుగు భాషలో మరొక్కసారి దాన్ని వివరించే అవసరం లేదు. మహానుభావులైన ఆ సత్యధర్మ తీర్థుల ఉపకారము చాలా అత్యద్భుతమైనటువంటి ఉపకారము. మహానుభావులు ఎన్నో గ్రంథములను రచించి రామదేవుణ్ణి ఈ మహావైభవంతో నవరత్న మంటపంలో పూజ చేసి విశేషంగా మనందరికీ ఆ స్వామిని ఆ మంటపంలో చూసే భాగ్యాన్ని కలిగించిన మహానుభావులు. వారి స్మరణంతో మనకు జ్ఞానభక్తి వైరాగ్యములు రావాలి అని ప్రార్థన చేద్దాము. శ్రీకృష్ణార్పణమస్తు.